ಸರಿ ಸರ್ಜರಿ ಮಾಡೋದಕ್ಕೆ ಹೇಳಿದ್ರಲ್ವಾ, ಸೊ ಸ್ವಲ್ಪ ಅಂದರೆ ಕಾಂಪ್ಲಿಕೇಶನ್ ಇದೆ, ಬಟ್ಟು ಸರಿಯಾಗಿದೆ, ರೆಸ್ಪಾನ್ಸ್ ಮಾಡ್ತಾ ಇದೆ ಅವ್ರ ಬಾಡಿ. ಮುಖ್ಯವಾಗಿ ಅವ್ರ ದೇಹದಲ್ಲಿ ಇನ್ಸುಲಿನ್ 187 ಇದೆ, ಅಷ್ಟಿರಂಗಿಲ್ಲ, ಅದು 23 ಮೇಲೆ ಹೋಗಂಗೆ ಇಲ್ಲ. ಅದು ಮೇಯ್ನ್ಲಿ ಊಟದಿಂದ ಮಾಡ್ಕೊಂಡಿರ್ತಕ್ಕಂಥ ಅವಾಂತರ. ನೀವು ಸಕ್ಕರೆ ಬೆಲ್ಲ ಎಲ್ಲ ಚೆನ್ನಾಗಿ ತಿಂತಿದ್ರಿ ಕಂಪ್ಲೀಟಾಗಿ ಬಿಟ್ಬಿಟ್ಟು ಏನು ಪಥ್ಯ ಮಾಡಿದ್ರು ಲಾಸ್ಟ್ 1 ತಿಂಗಳಿಂದ, ಅದೇ ಪಥ್ಯನ ಶಿಸ್ತಿಂದ 1-2 ವರ್ಷ 3 ವರ್ಷ ಮಾಡಿಬಿಡಿ, ನೀಟಾಗಿ ಬಾಡಿ ರೆಡಿ ಆಗುತ್ತೆ. ಅದು ಮಾಡ್ಕೊಂತ ಹೋಗಿ. ಸೊ ಬಾಡಿಯಲ್ಲಿ ತುಂಬ ಇಶ್ಯೂಸ್ ಇದೆ, ಮೆಟಬಾಲಿಕಲಿ ತುಂಬ ಇಶ್ಯೂಸ್, ಅದು ಸರಿ ಆಗ್ತಾ ಬಂದಾಗ ನಿಮ್ಮ ಬಾಡಿ ಹೂವಾದಂಗೆ ಆಗಿದೆ. ಓಕೆನಾ? ಸೊ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಎಲ್ಲೆಲ್ಲ ತೋರಿಸಿ ಆಪರೇಷನ್ ಮಾಡಿಸ್ಕೊಳೋದ್ಕಿಂತ ಇಲ್ಲೊಂದ್ಸಲಿ ಬಂದು ಹೋದ್ರೆ ನಿಮ್ಗೆ ಗೊತ್ತಾಗುತ್ತೆ. ಯಾಕಂದ್ರೆ ನಾನು ಅನುಭವದಿಂದ ನಾನು ಹೇಳ್ತಾ ಇದ್ದೀನಿ, ಕಾಲು ನೋವು ಅನ್ನೋ ಸಮಸ್ಯೆ ಎಷ್ಟು ಅಂತ ನರಳೋದು ನನಗೆ ಗೊತ್ತಿದೆ. ಆದ್ರೆ ನಾನು ತುಂಬ ಸಂತೋಷವಾಗಿದ್ದೀನಿ. ನಮ್ಮ ಕಾಲು ನೋವಿಂದ ಕುಟುಂಬದವ್ರಿಗೂ ಸಮಸ್ಯೆ, ಅವರು ನಮ್ಮ ಬಾಧೆ ನೋಡೋಕ್ಕಾಗಲ್ಲ. ನೀವು ಒಂದ್ಸಲ ಬಂದ್ರಿ, ನೀವು ತೋರಿಸ್ಕೊಂಡು ಹೋಗ್ರಿ, ಅದು ರಿಸಲ್ಟ್ ನಿಮಗೆ ಗೊತ್ತಾಗ್ತೈತೆ. ಮನುಷ್ಯ ಅಳ್ಬೇಕಾದ್ರೆ ಸುಳ್ಳು ಹೇಳೋದಿಲ್ಲ. ಹೌದು ಸರ್, ಹೇಳಲ್ಲ. ಮನ್ಸಲ್ಲಿ ದುಃಖ ಇರ್ಬೇಕು, ಇಲ್ಲ ಸಂತೋಷ ಇರ್ಬೇಕು ಸರ್, ಇಲ್ಲಾಂದ್ರೆ ಅಳಲ್ಲ ಯಾರು ಸಹ. ಆದ್ರೆ ನನಗೆ ಇಲ್ಲಿಗೆ ಬಂದಾಗ ತುಂಬಾ ಸಂತೋಷ ಆಯ್ತು ಸರ್. ಎಷ್ಟು ಮಾತ್ರೆ ನುಂಗ್ಬಿಟ್ಟಿದ್ದೀನಿ ಸರ್, ನಾನು ಒಂದು ಬ್ಯಾಗ್ ತುಂಬ ಇಟ್ಟಿದ್ದೀನಿ ನುಂಗಿರೋ ಮಾತ್ರೆಗಳು. ಅಷ್ಟು ನುಂಗಿದ್ರು ಅದೇ ನುಂಗಿದ ತಕ್ಷಣ ಮೇಲಾಗ್ತೈತೆ ಅಷ್ಟೇ, ತಿರ್ಗಾ ಇಲ್ಲ. ಅದು ಮತ್ತೆ ಬಿಟ್ಟ ತಕ್ಷಣ ಇದಾಗ್ತದೆ. ಬಟ್ ಅವಾಗ ಮಾತ್ರ ತಗೊಳಕ್ಕೂ ನಮ್ಮ ಮಾತ್ರ ತಗೊಳಕ್ಕೂ ಡಿಫ್ರೆನ್ಸ್ ಇದೆಯಾ? ಐತೆ ಸರ್. ಏನ್ ಆ ಡಿಫ್ರೆನ್ಸ್? ಮಾತ್ರೆ ನುಂಗಿದ್ರೆ ಅಲರ್ಜಿ, ಬಾಯೆಲ್ಲ ಉಗ್ಸ್ಬಿಡಂಗ್ ಆಗೋದು, ಕೈ ಕಾಲೆಲ್ಲ ಉರಿ, ಆತರ ಎಲ್ಲ ಆಗೋದು. ಈ ಮಾತ್ರೆ ನುಂಗ್ದಾಗಿಂದ ನನ್ಗೆ ಏನ್ ಎಫೆಕ್ಟ್ ಇಲ್ಲ ಸರ್, ಚೆನ್ನಾಗಿದ್ದೀನಿ, ಆರಾಮ್ ಅನ್ಸುತ್ತೆ. ಎಲ್ಲ ಸಪ್ಲಿಮೆಂಟ್ಸ್ ನಿಮ್ ದೇಹದಲ್ಲಿ ತುಂಬಾ ವೀಕ್ನೆಸ್ ಇತ್ತು, ಬರೀ ಫ್ಯಾಟು, ಕೊಲೆಸ್ಟ್ರಾಲ್, ಇನ್ಸುಲಿನ್, ಶುಗರ್ ಅಂದ್ರೆ ಜಾಸ್ತಿ ಪ್ರಮಾಣ ಇರೋದು, ಆ ಥರದ್ದೆಲ್ಲ ಆಗಿತ್ತು, ಇನ್ಸುಲಿನ್ ಜಾಸ್ತಿ ಇದ್ದು. ಸೊ ಇವಾಗ ಅದೆಲ್ಲ ನಾರ್ಮಲ್ ಆಗಿದೆ. ಐ ಮೀನ್ ನಾರ್ಮಲ್ ಒಂದು ಲೆವೆಲ್ಗೆ ಆಗಿದೆ, ಇನ್ನೂ ನಾರ್ಮಲ್ ಆಗಿ ಟೈಮ್ ಹಿಡಿಯುತ್ತೆ, ಬಟ್ ಆಗ್ಬಿಡುತ್ತೆ. ಇದೇ ತರ ಪಥ್ಯ ಮಾಡ್ಕೊಂಡು ಇದೇ ತರ ಸ್ವಲ್ಪ 1-2 ಸರಿ ಇಂಜೆಕ್ಷನ್ ಹಾಕ್ಸ್ಕೊಂಡ್ಬಿಟ್ಟು ನಾರ್ಮಲ್ ಆಗುತ್ತೆ. ಬಟ್ ನೀವು ಪಥ್ಯ ಮಾತ್ರ ಮಿಸ್ ಮಾಡ್ಬಾರ್ದು. ಇಲ್ಲ ಸರ್, ಈ ನೋವಿನ ಪಥ್ಯ ಊಟದ್ದೇನು ನನಗೆ ಇದಿಲ್ಲ ಸರ್. ನೋವಾದ್ರೆ ಹಾಗಾಗಿ ಊಟದಲ್ಲಿ ನೀವು ಯಾವ ವಿಷಯಗಳನ್ನ ತಗೊಂಡಿರಲಿಲ್ಲ, ಅವನ್ನೇ ಮಾತ್ರೆ ಒಳಗೆ ಕೊಟ್ಟಿದ್ವಿ ನಾವು, ಅದನ್ನೇ ಸಪ್ಲಿಮೆಂಟ್ಸ್ ಅಂತ ಕರೀತಾರೆ. ಅದರಿಂದ ನಿಮಗೆ ಎಷ್ಟು ರಿಸಲ್ಟ್ ಬಂದಿದೆ. ನಿಮ್ ನೋಡಿ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು.